ನಮಸ್ಕಾರ ಸರ್. ನಮಸ್ಕಾರ ಸರ್, ಹೇಗಿದ್ದೀರಿ? ನಾನು ಆರಾಮಿದ್ದೀನಿ ಸರ್. MN ಹೆಗಡೆ ಅಂತ ಹೆಸರಿಸಿ. ಗೊತ್ತಾಯ್ತು ಸೇವ್ ಮಾಡ್ಕೊಂಡಿದ್ದೀನಿ. ನಿನ್ನೆ ಫ್ರೀ ಇದ್ದೀರಾ? ಈಗ 10 ನಿಮಿಷ ತಗೊಳ್ಬೋದಾ ನಾನು? ಮಾತಾಡಿ ಫ್ರೀ ಇದ್ದೀನಿ. ಯಾಕೆಂದ್ರೆ ನನಗೆ ಏನಾಯ್ತು ಕೇಳಿದ್ರೆ, ನಿಮ್ದೆಲ್ಲ ಮಾತು ಕೇಳಿದ ಹಂಗೆಯ ನನ್ನ ಏನು ತತ್ವಗಳಿದೆ, ನನ್ನ ಅನುಭವ ಇದೆ, ನನ್ನ ಏನು ಸಿದ್ಧಾಂತಗಳಿದೆ, ಅಥವಾ ನನಗೇನು ನನ್ನ ಯೋಚನೆ ಇದೆ, ಅಷ್ಟೂ ಕೂಡ ಒಂದು ಚೂರು ಬೀಳದೆ ನಿಮ್ಮ ಮಾತು ನನಗೆ ಹೊಂದಿಕೆ ಆಗ್ತಾ ಇದೆ. ಅದಕ್ಕಾಗಿ ನನಗೆ ಅದನ್ನ ನಿಮ್ ಸ್ವಂತ ಹೊಂಚ್ಕೋದೇ ಹೋದ್ರೆ ಸಮಾಧಾನವೇ ಆಗ್ತಾ ಇಲ್ಲ. ನಿಮ್ಗೆ ಡಿಸ್ಟರ್ಬ್ ಆಯ್ತಾ ಏನೋ ಗೊತ್ತಿಲ್ಲ, ಆದ್ರೆ ಯಾಕಂದ್ರೆ ನಾನು ಈಗ ಈ ದೇವರು ಅನ್ನುವಂತ ಕಲ್ಪನೆ ಒಳಗೆ ನಾವು ಮಾತಾಡ್ತಾ ಹೋದಾಗ, ಆ ದೇವರು ತಗೊಳ್ಳಿ, ಅದು ಧರ್ಮದ ಬಗ್ಗೆ ನಾವು ತಗೊಳ್ಳಿ, ಒಂದು ಸರಿಯಾದಂತ ಧರ್ಮಗಳಲ್ಲ ನನ್ನ ಲೆಕ್ಕದಲ್ಲಿ. ಆಗಿನ ಕಾಲದಲ್ಲಿ ನಾನು ಹೇಳ್ತೇನೆ, ನೀವು ತಪ್ಪಾಗಿ ಕಡೆಗೆ ಕ್ಲಾರಿಫೈ ಮಾಡಿ. ಯಾಕಂದ್ರೆ ಹಿಂದೂ ಧರ್ಮ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಬೌದ್ಧ ಧರ್ಮ, ಯಾರ್ಯಾರೋ ಒಂದೊಂದು ಕಾಲದಲ್ಲಿ ಅದನ್ನು ಹುಟ್ಟು ಹಾಕಿ ತಮ್ಮ ಒಂದು ಇದರೊಳಗೆ ಮೆರೆಸ್ತಾ ಹೋದ್ರು, ಒಂದೆಲ್ಲರೂ ಸರಿಯಾದ ಉಂಟಾ? ಈಗ ಯಾಕೆ ಉಂಟಾ ನೋಡಿ, ಮಾನವ ಧರ್ಮ ಒಂದು ಇದ್ದಿದ್ರೆ ಈಗ ಇಷ್ಟ ಗಲಾಟೆ, ಆ ಧರ್ಮದ ಮಧ್ಯ ಗಲಾಟೆ, ಹೊಟ್ಟೆ ಕಿಚ್ಚು, ಜಗಳ ಎಲ್ಲ ದೊಂಬಿ ಆಗ್ತಿತ್ತ? ಇಲ್ಲವಲ್ಲ. ಹೌದು. ಈ ಒಂದೂ ಧರ್ಮಗಳಲ್ಲೂ ಕೂಡ ಮಾಡಿದಂಥವ್ರು ಮುಂದೆ ಇವ್ರು ಕಚ್ಚಾಡ್ಬೋದು, ಹೊಡೆದಾಡ್ಬೋದು ಅಂತ ಕಲ್ಪನೆ ಬರಲೇ ಇಲ್ಲ ಕಾಣ್ತದೆ. ತಮ್ಮ ಒಂದು ಏರಿಯಾದೊಳಗೆ ತಮ್ಮ ಇದು ಏನೋ ಒಂದು ಕತೆ ಕಟ್ಟಿ ಅದಕ್ಕೆಲ್ಲ ಮಂತ್ರ ಶ್ಲೋಕ ಈಗ ಕಟ್ಟಿ ಅವರು ಹೋಗ್ಬಿಟ್ರು. ಈಗೆಲ್ಲ ಕೇಳಿದ್ರೆ ಈ ಮುಸಲ್ಮಾನ್ ಕಂಡ್ರೆ ಹಿಂದೂಗಳು ಯಾವುದಿಲ್ಲ, ಮುಂದೆ ಒಂದು ದಿವಸ ಹಿಂದೂಗಳು ಸಂಖ್ಯೆ ಕಡಿಮೆ ಆಗಿ ಮುಸ್ಲಿಂ ಹೆಚ್ಚಾಗ್ತು ಅಂತಾದಾಗ ಆ ಹಿಂದೂಗಳು ಅಲ್ಪಸಂಖ್ಯಾತರಾಗಿ ಓಡಿ ಹೋಗಬೇಕು, ಗೊತ್ತಿಲ್ಲ ಆಗ್ತಾ ಇರ್ತದೆ. ಹೌದಾ? ಇದು ಯಾಕೆ ಬೇಕಿತ್ತು? ಈಗ ಯಾಕೆ ಈ ಧರ್ಮ ಮೂಲ ಧರ್ಮ ಬೇಕಾಗಿತ್ತು? ಈ ಎಲ್ಲಾ ಧರ್ಮದಲ್ಲೂ ನೋಡಿ ದೇವರು ಅಂತ ಮಾಡಿಟ್ರು. ಹೌದಾ? ನನ್ನ ಲೆಕ್ಕ ದೇವರು ಅಂತ ನೀವು ಹೇಳಿಗೆ ದೇವರು ಅಂತ ಒಂದು ಇತ್ತು ಅಂತ ಆದ್ರೆ ಇವತ್ತು ಇಷ್ಟೆಲ್ಲ ಕಷ್ಟ, ಜಗಳ, ಹೊಡಪಡೆ, ಕೊಲೆ, ಸೂಲಿಗೆ ಆಗ್ಬೇಕಾಗಿತ್ತು ಸರ್? ಆಗ್ಬೇಕಾಗಿತ್ತ? ಅವನಿಗೆ ಗೊತ್ತಾಗುದಿಲ್ಲ ಅವನಿಗೆ ಕೊಡುವ ಅವನು. ಹೌದು, ಅವನು ಸರ್ವಶಕ್ತ ಅಂತ ಹೇಳ್ತಾರೆ ಇವರು. ಒಂದು ಆ ದೇವ್ರ ಮೇಲೆ ಇರ್ತಕ್ಕಂತ ಒಂದು ಬಂಗಾರ ಚೈನು ಆ ಬಟ್ಟೆ ಕದ್ಕೋಬೇಕಾದ್ರೆ ಅವ್ನ ಕೈ ಮುರಿಬೇಕಿತ್ತಲ್ಲ ಅಲ್ವಾ? ಕೈ ಮುರಿಬೋಬೇಕಿತ್ತು ಒಂದು. ಅಥವಾ ಒಂದು ಕಳ್ತನ ಮಾಡ್ಲಿಕ್ಕೆ ಯಾರು ಕಾಳು ಬಂದಾಗ ಆ ಮೂರ್ತಿ ಸುಮ್ಮನೆ ಅಲ್ಲಿ ತನ್ನನ್ನೇ ರಕ್ಷಣೆ ಮಾಡ್ಕೊಂಡಿರುವಂತ ದೇವರು ನಮ್ಗೆ ನಮ್ಮ ರಕ್ಷಣೆ ಹೆಂಗ್ ಮಾಡ್ತಾನಮ್ಮ? ಹೌದಲ್ವಾ? ನೋಡಿ, ಈಗ ಬಂಗ್ಲಾದಲ್ಲಿ ಆ ಗುರುಗಳನ್ನೆಲ್ಲ ಅರೆಸ್ಟ್ ಮಾಡ್ತಾ ಹೋದ್ರು. ಈಗ ಮತ್ತೆ ಆ ಗುಡಿ ಉಪರ ಹೊರ ಹಾಕಿದ್ರು. ಈಗ ಆ ಗುರುಗಳೇ ನಮ್ಮ ಹತ್ರ ಕೇಳ್ಬೇಕು, ಈಗ ಅಯ್ಯೋ ನಮ್ಮನ್ನ ಉಳಿಸ್ರಪ್ಪ ನೀವು ಅಂತ ಹೇಳಿ ನಮ್ಮ ಹತ್ರ ಕೇಳ್ಬೇಕು. ನಾವು ಕೇಳೋದಲ್ಲ. ಈಗ ಹಾಗಾಗದೆ ಅಲ್ಲಿ ಹಿಂದೂ ನೋಡಿ, ಅಂದ್ರೆ ಯಾಕೆ ಅಂತ ಕೇಳಿದ್ರೆ, ಯಾವುದೇ ಒಂದು ದೇವ್ರ ಶಕ್ತಿ ಇತ್ತು ಅಂತ ಆದ್ರೆ ಇವತ್ತು ಈ ತರ ಮೋಸ, ಎಲ್ಲಿ ಕೊಲೆ, ಎಂತೆಂತ ಅನ್ಯಾಯಗಳು ಸರ್. ಒಂದು ಹುಡುಗಿ 10 ವರ್ಷ ಹುಡುಗಿ ಹೋಗ್ತಾ ಇರ್ತಾಳೆ, ಅವಳ ಮೇಲೆ ಮತ್ತೆ ಅತ್ಯಾಚಾರ ಕೊಲೆ ಮಾಡ್ತಾರೆ, ಏನೇನೇನೇನೋ ಗೊತ್ತಿಲ್ಲ, 1000 ಘಟನೆಗಳು. ಅದು ಹೇಳಿಕ್ಕೆ ದೊಡ್ಡ ಪಟ್ಟಿನೇ ಆಗ್ತದೆ. ಹಾಗೆ ನಡೀತಾ ಇತ್ತಾ ಅಲ್ವಾ? ಈಗ ಆಮೇಲೆ ಅಕಸ್ಮಾತ್ ಹಂಗಿತ್ತು ಅಂತ ಆದ್ರೆ ಆ ದೇವರು ಅವರಿಗೆ ಬೇಡಪ್ಪ ಶಿಕ್ಷೆ ಕೊಡೋದು ಬೇಡ, ಒಳ್ಳೆ ಬುದ್ಧಿ ಕೊಟ್ಟು ಸರಿ ಮಾಡ್ಬೋದಿತ್ತಲ್ಲ. ಅವ್ರು ಸರ್ವಶಕ್ತ ಅಲ್ಲವ, ಅವ್ನು ಯಾವುದೋ ತೊಂದರೆ ಯಾವ್ದು ಇಲ್ಲ, ಯಾವುದೋ ಅವ್ರಿಗೆ ಇಲ್ಲ, ಸರ್ವಶಕ್ತ ಅವ, ಬೇಗ ಶಕ್ತಿ ಉಂಟು ಅವನ ಕೈಲಿ ಅಂತ ಒಂದು ಆ ಬುದ್ಧಿ ಕೊಟ್ಟು ಅವ್ರು ತಡಿಬೋದಿತ್ತಲ್ಲ. ಈಗ ನೋಡಿ, ನೀವು ನೋಡ್ತಾ ಇದ್ದೀರಿ ಈಗ ಅಲ್ಲಿ ಎಷ್ಟು ಯುದ್ಧಗಳು, ಮುಂಚೆಲ್ಲ ಎಷ್ಟು ಲಕ್ಷಗಟ್ಟಲೆ ಜನ ಹೋಗಿದ್ದು, ಅಥವಾ ಇವತ್ತೇನು ನೋಡ್ತಾ ಇರ್ತೀರಿ ಟೇಪ್ನಲ್ಲಿ ಎಷ್ಟೋ ಆಕ್ಸಿಡೆಂಟ್ಗಳು. 3 ಜನ 4 ಜನ ದೇವಸ್ಥಾನಕ್ಕೆ ಹೋಗಿರ್ತಾರೆ, ಪೂಜೆ ಮಾಡ್ತಾರೆ, ತಿರುಗಿ ಬರ್ಬೇಕಾದ್ರೆ ಕಾರ್ ಆಕ್ಸಿಡೆಂಟ್ ಹೋಗಿರ್ತಾರೆ. 1-2 ಘಟನೆಗಳೇ ಅಲ್ಲ, ನೀವು ನೋಡ್ತೀರಿ ನೀವು ಎಷ್ಟೆಷ್ಟು ಇದೆಲ್ಲ. ಎಲ್ಲಿ ಹಂಗಾರೆ ಆ ದೇವರು ಗೊತ್ತಾಗುದಿಲ್ಲ ಹಂಗಾರೆ. ಹೀಗಾಗಿ ನಾನು ದೇವ್ರನ್ನ ನಂಬುವುದೇ ಇಲ್ಲ. ದೇವ್ರಿಗೆ ನೀವೊಳಗೆ ದೇವರು ಕೈ ಮುಗಿತೇನೆ, ಎಷ್ಟು ಕೈ ಮುಗಿದಿಲ್ಲ ಅಂತ ಕೈ ಮುಗಿತೇನೆ ನನ್ನಷ್ಟಿಗೆ. ಕೈ ಮುಗಿದು ಅವನು ಒಳ್ಳೇದು ಮಾಡ್ತಾನೆ ಕಲ್ಪನೆ ಕೂಡ ಇಲ್ಲ ನನಗೆ. ಅವ ನನ್ನ ಲೆಕ್ಕ ದೇವ್ರು ಏನ್ ಮಾಡ್ತಾನೆ, ಒಳ್ಳೇದು ಮಾಡೋ ದೇವ್ರು ನಿಜವಾಗಿ ದೇವ್ರು ಇದ್ದು ಒಳ್ಳೇದು ಮಾಡುವಂತ ದೇವ್ರು ಇದ್ದಾರೆ ಅಂತ ಅದು ಕೈ ಮುಗಿದು ಒಳ್ಳೇದು ಮಾಡ್ತಾ ಅಂತ ಆದ್ರೆ ಅವ್ನು ಏನಂತಾರೆ, ನೋಡು ಹಂಗ್ಯಾ ಹೋಗತ್ಲ, ನನಗೆ ಕೈ ಮುಗಿ ಬೇಡ, ನೀನು ಜೀವ ಸರಿ ಮಾಡ್ಕೊ, ಸರಿ ಪ್ರಾಮಾಣಿಕ ಬದುಕಲಿಕ್ಕೆ ಹೋಗು. ಬಿಟ್ಟು ಬೋಲ್ ಮಾಡಿ ದಂಧೆ ಮಾಡ್ಕೊಂಡು ಇಲ್ಲಿ ನನಗೆ ಕೈ ಮುಗಿಲಿಕ್ಕೆ ಬರ್ತೀಯ ನೀನು ಅಂತ ಹೇಳಿ ನಾನು ಆರ್ತಿಗೆ ನಿನ್ನ ಪೂಜೆ ನಾವು ಒಲಿಯುವುದಿಲ್ಲ. ನೀನು ಪ್ರಾಮಾಣಿಕ ಬದುಕು ಸಾಕು, ಅಷ್ಟೇ ಸಾಕು ನನಗೆ. ನಾನು ಕೂಡ ಪೂಜೆ ಅಲ್ಲಿ ಸಾಕು ಅಂತ ಹೇಳಿಲ್ವಾ? ಇವ್ರು ಹಂಗಲ್ಲ, ಪೂರ್ತಿ ವ್ಯವಹಾರದಲ್ಲಿ ಪ್ರತಿಯೊಂದು ಅಷ್ಟಲ್ಲೂ ಮೋಸ ಏನು ಮಾಡ್ತಾರೆ, ದೇವರಿಗೆ ಕೈ ಮುಗಿತಾರೆ. ಅವಾಗ ಪ್ರಯೋಜನ ಆಗ್ತದೆಯಾ? ಅದು ನನ್ನ ಆ ಲೆಕ್ಕ. ಆ ಸತ್ಯ ಧರ್ಮ ಹೇಳೋದು ಬೆಂಕಿ ಇದ್ದಂಗೆ, ನಾವು ತಿಳಿದು ಬಿಟ್ಟು ಸುಡ್ತದೆ, ಗೊತ್ತಿಲ್ಲವರು ಬಿಟ್ಟು ಸುಡ್ತದೆ ಅದು ಅಲ್ವಾ? ನನ್ನ ಹಿಂಗೆ. ಈಗ ಇಂಥ ವಿಚಾರಗಳೆಲ್ಲ ನಾನು ನಿಮ್ಮ ಹತ್ರ ಬೆಂಗಳೂರು ಇದ್ದೀರಿ, ನಾನು ಅಲ್ಲಿ ಬರ್ಲಿಕ್ಕೆ ಆಗುದಿಲ್ಲ. ನನಗಂತೂ ಇಷ್ಟು ಜೀವನದಲ್ಲಿ ಮಹತ್ವ ಕೇಳ್ತಾ ಹೋದಾಗೆಯ ದೇವ್ರೆ ಇಂಥ ಒಂದು ವ್ಯಕ್ತಿಗಳು ಹುಟ್ಟಿ ಇದ್ದಾರಲ್ಲ. ಆದ್ರೆ ಒಂದು ಧರ್ಮ ಈ ಬಡಿ ನಾ ಹೇಳಿಕ್ಕೆ ಹೋದ್ರೆ ಬೇಕಾದಷ್ಟಿದೆ, ಸನ್ಯಾಸಿಗಳು ಹೇಳ್ತೀರಿ ನೀವು, ಬೇಕಾದಷ್ಟು ನೀವು ದೇವಸ್ಥಾನಕ್ಕೆ ಹೋದ್ರೆ ಸತ್ಯಗತೆ ಮಾಡುವಂತೀರಿ ಅಲ್ಲಲ್ಲ. ಅವ್ರಿಗೆ ನಂಬಿಕೆ ಉಂಟು, ಆ ನಂಬಿಕೆ ನಾವು ಹಾಳು ಮಾಡಿದ್ರೆ ಅವ್ನು ಅತಂತ್ರ ಆಗ್ಬಿಡ್ತಾನೆ. ಅದಕ್ಕೆ ನಾವು ಮಾಡೋದು ಮಾಡು ಅಂತ ಹೇಳ್ತೀವಿ. ಆದ್ರೆ ನಾವಾಗ ಮಾಡ್ಲಿಕ್ಕೆ ಹೋಗುದಿಲ್ಲ. ಒಂದು ಭಕ್ತಿ ಇನ್ನೊಂದು ಯಾರು ಗೊತ್ತುಂಟು, ಅದರಿಂದ ಏನೇನೇ ಒಂದು ಪೈಸಾ ಪ್ರಯೋಜನ ಇಲ್ಲ. ಹಾಗೇನು ನನ್ನ ಹೇಳಿಕೆ, ಒಂದು ಮನುಷ್ಯ ಹುಡ್ತಾನೆ, ಮತ್ತೆ ಬೇಜಾರು ಮಾಡ್ಕೊ ಆಗ್ತದೆ ನಿಮ್ಗೆ ಹೇಳಿದ್ರೆ ಕೇಳಿದ್ರೆ ಇಲ್ಲ ಬೇಜಾರಿಲ್ಲ, ಹೇಳಿ.
ಒಂದು ಮನುಷ್ಯ ಹುಡ್ತಾನೆ, ತಾಯಿ ತಂದೆ ಶಿಕ್ಷಣ ಕೊಡ್ತಾರೆ, ಶಿಕ್ಷಣ ಕೊಟ್ಕೊಳ್ಳೆ ಒಂದು ಶಿಕ್ಷಣ ಪೂರಿಸ್ತಾರೆ, ಒಂದು ದಂಧೆ ಮಾಡ್ತಾನೆ. ಆ ದಂಧೆ ಮಾಡೋ ಹೊತ್ತಲ್ಲಿ ಅವ ಪಡೆದಂತ ಶಿಕ್ಷಣ ಅನುಭವದ ಪ್ರಕಾರ ಒಳ್ಳೆ ದಂಧೆ ಆರಿಸ್ಕೊಳ್ಬೇಕು. ಒಳ್ಳೇದು ಪ್ರಾಮಾಣಿಕ ದಂಧೆ, ಮೋಸದ ದಂಧೆ ಅಲ್ಲ. ಆರಿಸ್ಕೊಂಡು ತಾನು ಗಂಡ ಹೆಂಡತಿ ಮಕ್ಕಳ ಲಗ್ನ ಆಗ್ತಾರೆ, ಮಕ್ಕಳಾಗ್ತಾರೆ, ಪ್ರಾಮಾಣಿಕ ದಂಧೆ ಮಾಡ್ತಾನೆ, ಮತ್ತೆ ಆರೋಗ್ಯ ಕಾಯ್ಕೊಳ್ತಾನೆ. ಇಷ್ಟು ಬಿಟ್ಟರೆ ಮತ್ತೆ ಬಾಕಿ ಯಾಕೆ ಬೇಕು ಅವನಿಗೆ? ಯಾಕೆ ಬೇಕು ಅಂತೇನೆ ನಾನು. ಏನೇನೂ ಬೇಡ, ತನ್ನ ಪ್ರಾಮಾಣಿಕ ದಂಧೆ, ಮಕ್ಕಳ ಶಿಕ್ಷಣ ಕೊಡೋದಿರಲಿ, ಗಣ್ಯ ಅಂತ ಅನ್ಯೂನವಾಗಿರೋದಿರಲಿ, ತಾಯಿ ತಂದೆ ಸೇವೆ ಮಾಡೋದು ಸಾಕಲ್ಲ ಅಷ್ಟೇಯ. ಇದೇನಿಲ್ಲ, ಏನೋ ಆ ಕಥೆ ಮಾಡು, ಸತ್ತ ಕಥೆ ಮಾಡು, ಪೂಜೆ ಮಾಡು, ಇಲ್ಲ ತೀರ್ಥಕ್ಷೇತ್ರಕ್ಕೆ ಹೋಗು, ಅಲ್ಲಿ ಪೂಜೆ ಮಾಡ್ತೀವ, ಪುಣ್ಯ ಬರ್ತದೆ, ಏನೇನೇನೋ ಕಥೆ ಕಟ್ಟಿ ನೀವು ಹೇಳ್ದಂಗೆಯ ಅಷ್ಟೂ ಏನು ಮಾಡೋದಕ್ಕೆ ನಮ್ಮ ತಲೆಯಲ್ಲಿ ಆ ವಿಷಯ ಬೀಜ ಬಿತ್ತಿ ಹೋಗ್ಬಿಟ್ಟಿದ್ದಾರೆ ಅವರು. ನಾವಿಲ್ಲಿ ಅದು ಯಾವ ತಪ್ಪು ಯಾವ ಸರಿ ನಮ್ಮ ಲೆಕ್ಕದಲ್ಲಿ ಈಗ ನಿಮ್ಗೆ ಕಾಣ್ತದೆ, ಏನಾರ ಜೀವಂತ ಮನುಷ್ಯನಿಗೆ ದೇವರತೆ ಬೇಡ್ಕೊಂಡಾಗ ಆ ನೆರವೇರ್ಬಿಡ್ತು ಅಂದ್ರೆ ಬಿಡಿ, ಅವನು ಮುಂದೆ ಯಾರು ಹೇಳಿ ಕೇಳೋದಿಲ್ಲ. ಅವ ಅಂದು ಸಿದ್ಧಾಂತ ತಾನಿಗೆ ಬೇಡ್ಕೊಂಡೆ ಆಗ್ಬಿಟ್ಟು ಹೆಂಗಾಯ್ತು. ಮೊನ್ನೆ ಯಾರು ಹೇಳಿದ್ರಲ್ಲ, ಸತ್ಯ ಸಾಯಿಬಾಬಾರ ತಾರೆ ಬೇಡ್ಕೊಂಡೆ ಅಷ್ಟು ಅನುಕೂಲ ಆಯ್ತು ಅಂದ್ಕೊಳ್ಳೆ ಸತ್ಯ ಭಾಳ ನಂಬಿಡ್ತಾನವ. ಸತ್ಯ ಸಾಯಿಬಾಬಾ ಬಗ್ಗೆ ಎನ್ ನರಸಿಂಹಯ್ಯ ಅವರು ಬರ್ದಾರಲ್ಲ, ಬೇಕಾದ್ರೆ ಕತೆ ಬರ್ದಾರಲ್ಲ. ಎನ್ ನರಸಿಂಹಯ್ಯ ಅವರು ಪರೀಕ್ಷೆ ಮಾಡ್ಲಿಕ್ಕೆ ಹೋಗಿ ಅಷ್ಟು ಸುಳ್ಳು ಅಂತ ಹೇಳಿ ಎಲ್ಲ ಇದಾಗಿತ್ತು, ಎಷ್ಟು ಜನ ಎಲ್ಲ ಪ್ರೂವ್ ಮಾಡ್ತೇನೆ ಅಂತ ಹೇಳಿ ಕಡೆ ಅವ್ರು ಬರೋದು ಎಲ್ಲ ಆಗಿದೆ ಕಡೆಗೆ. ಅದು ಆ ವ್ಯಕ್ತಿ ಸತ್ಯ ಸಾಯಿಬಾ ಅವರು ಭಕ್ತ ಹಾಕೊಂಡು ನಂಬ್ತಾ ಇದ್ದಾನೆ. ಅವ್ರು ಮನೆಯಲ್ಲಿ ಮತ್ತೆ ಮಾತಾಡಲ್ಲ ಅವರು, ನೀವು ಹಾಕಿದ್ರಲ್ಲ ಕಡೆಗೆ ಅಲ್ವಾ. ಅಂದ್ರೆ ಈಗ ನನ್ನ ಲೆಕ್ಕ ಎಲ್ಲೆಲ್ಲೂ ಇದಿಲ್ಲ. ಮನುಷ್ಯ ಏನು ನ್ಯಾಯಯುತ ಬದುಕೊಬ್ರು ಸಾಕು. ಮೋಸ ಡಾಗ ಅನ್ಯಾಯ ಚೆನ್ನಾಗಿದ್ರೆ ಯಾವ ದೇವರು ಕೂಡ ದೇವ್ರು ಇದ್ರೂ ಕೂಡ ಆತಪ್ಪ ನೀನು ಚೆನ್ನಾಗಿ ಬದುಕ್ತಾ ಇದ್ದೀಯಪ್ಪ, ಹಂಗೆ ಇರು ಸಾಕು, ನನ್ನ ಆಶೀರ್ವಾದ ಹಿಂಗಿರ್ತದೆ. ನೀನು ನನಗೆ ತೀರ್ಥಕ್ಷೇತ್ರಕ್ಕೆ ಬಂದು ನನ್ನ ಪೂಜೆ ಮಾಡು ಅಥವಾ ಕಾಯಿ ಹೊಡಿ ಅಥವಾ ಹಿಂಗೆ ಎಲ್ಲಿ ಹೇಳಿ ನನ್ನ ತಿಳುವಳಿಕೆ ಅಲ್ಲ. ಇನ್ನು ನೀವು ನನ್ನ ಮಾತು ಕೇಳಿದ ಮೇಲೆ ನನ್ನ ತಿಳುವಳಿಕೆ ಬಗ್ಗೆ ನಿಮ್ಗೆ ಹೆಂಗೆ ಅನಿಸ್ತದೆ ಹೇಳಿ ಸರ್? ಒಂದು ನಿಮಿಷ ಹೇಳಿ. ನೀವೇನು ಚಿಂತನೆ ಇದೆಯೋ ಅದು ಸತ್ಯ. ಯಾಕೆಂದ್ರೆ ಜಗತ್ತು ಸುಳ್ಳು ಸೃಷ್ಟಿಗಳಿಂದ ನಲುಗ್ತಾ ಇದೆ. ಎಲ್ಲ ಸುಳ್ಳು ಸೃಷ್ಟಿಗಳೇ, ಸತ್ಯವನ್ನು ಅರ್ಕೊಳ್ಳೋಕೆ ಯಾರು ಇಲ್ಲ. ಮಾನವನ ವಿಕಾಸ ಅಂತ ಇನ್ನೂ ಪ್ರಾಣಿ ಹಂತದಲ್ಲೇ ಇದೆ. ಹೌದು, ಪ್ರಾಣಿಯಿಂದ ಮಾನವನಾಗಿದ್ದಾನಲ್ವಾ, ಇನ್ನೂ ಪ್ರಾಣಿ ಹಂತದಲ್ಲಿದ್ದಾನೆ. ವಿಕಾಸವಾಗಿ ಮಾನವ ತತ್ವ ಬರೋದ್ರೊಳಗೆ ಇನ್ನೂ ಜಾಸ್ತಿ ದೊಡ್ಡ ಮೃಗ ಆಗ್ಬಿಡ್ತಾನೆ. ಕೊನೆಗೆ ದೇವರ ಹೆಸರಿನಲ್ಲೇ ಕಿತ್ತಾಡ್ಕೊಂಡು ಕಚ್ಚಾಡ್ಕೊಂಡು ಯುದ್ಧ ಮಾಡ್ಕೊಂಡು ಸಾಯ್ತಾನೆ ಅಷ್ಟೇ. ಆಯ್ತಾಯ್ತಾಯ್ತಾಯ್ತು. ಹೌದು, ನನಗಂತೂ ನಿಮ್ಮ ಮಾತು ಕೇಳಿದ ತಕ್ಷಣ ದೇವ್ರೆ, ನನ್ನ ತತ್ವಕ್ಕೂ ಸರಿ ಹೊಂದುವಂತ ಒಬ್ಬ ಜನ ಇದ್ದಾರಲ್ಲ, ಅದು ಇದ್ದಾರೆ ಅಷ್ಟೇ ಅಲ್ಲ, ಜನರ ಮಧ್ಯೆ ತಮ್ಮ ತತ್ವ ತಿಳಿಸ್ತಾ ಇದ್ದಾರಲ್ಲ, ಸುಮ್ಮನೆ ಅಲ್ಲ, ಒಂದು ಅರಿವು ಮೂಡ್ಲಿ ಪ್ರಯತ್ನ ಮಾಡ್ತಾ ಇದ್ದೀರಿ. ಅದು ನಾನು ನಿಮ್ಮ ಹೇಳಿದ್ರು ಅದೇ ನಾನು ಹೇಳ್ತೇನೆ. ಈಗ ಯಾವುದೋ ಒಂದು ವ್ಯಕ್ತಿ ಏನೋ ಭಕ್ತಿಯಿಂದ ಒಂದು ದೇವ್ರ ಪೂಜೆ ಮಾಡ್ತಾ ಇದ್ದ ಅಂತ ನಮ್ಮಲ್ಲಿ ಬಹಳ ಪೂಜೆ ಮಾಡ್ತಾರೆ, ಹೆಂಡತಿ ಅವೆಲ್ಲ ನಮ್ಮ ಮಗಳು ಮಾಡ್ತಾರೆ. ಮಾಡಿ 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 ಪೂಜೆ ಮಾಡಿ ನೀವು ಅಲ್ಲ ಅಂತ ಹೇಳುದು. ಯಾಕಂದ್ರೆ ಅವ್ರಿಗೆ ಅಲ್ಲಾದ್ ಬಿಟ್ರೆ ಅವ್ರ ಜೀವ ಜೊತೆ ಈ ಭಯಂಕರ ತಲೆಬಿಟ್ಟು ಹೋಗ್ಬಿಡ್ತದೆ. ಅಯ್ಯೋ ಯಾವ್ದು ಮಾಡಲಿ ಹೇಗಾಗ್ತದೆ. ಅದು ನಿಮ್ಮ ನಂಬಿಕೆ ಇದೆ ಮಾಡಿ ಅಷ್ಟೇ, ನನ್ನಕ್ಕೆ ಹೇಳಿ ಕೊಡಬೇಡಿ ಅಲ್ಲ, ಅಷ್ಟೇ ಅಲ್ವಾ. ಅವ್ರ ನಂಬಿಕೆ ಹಾಳು ಮಾಡಬೇಕು ಉದ್ದೇಶ ಇಲ್ಲ. ಯಾಕಂದ್ರೆ ಅವರು ಎಂತ ಮಾಡಿದ್ರು ಅವ್ರು ಹೊರಗೆ ಬರೋದೇ ಇಲ್ಲ. ಹಾಗಾಗಿ ನಿಮ್ಮ ತತ್ವ ಹೌದಲ್ಲ ಹೌದಲ್ಲ ಆ ಥರ ಈ ನೀವು ಹೇಳಿದ್ದು ಅಷ್ಟೂ ನಾನು ಕೇಳ್ತೇನೆ. ನನಗೆ ನೀವು ಕೇಳಿದಾಗೋ ಅಯ್ಯೋ ಎಂಥ ತತ್ವಜ್ಞಾನಿಗಿಂತ ಹೆಚ್ಚಾಗಿ ಈಗಿನ ಒಂದು ವಾತಾವರಣಕ್ಕೆ ಎಷ್ಟು ತಿಳ್ಕೊಂಡಿದಾರಪ್ಪ ಇವರು, ಹ್ಯಾಂಗ ಎಷ್ಟು ಜ್ಞಾನ ಪಡ್ಕೊಂಡ್ರಿ ಇವರು, ಯಾವ ಮೂಲದ ಇವ್ರಿಗೆ ಬಂತು ಜ್ಞಾನ. ಅದಕ್ಕೆ ಆಶ್ಚರ್ಯ ಆಗಿ ಕೂಡಲೇ ಫೋನ್ ಮಾಡಿ ಹೇಳಬೇಕು ಅಂತೇಳಿ ಮನಸ್ಸು ಬಂದ್ಬಿಡ್ತದೆ. ಅವಾಗ ಅದಕ್ಕೆ ನಿನ್ನೆ ಫೋನ್ ಮಾಡಿದ್ದೆ ನಾನು. ನಾನು ಶಿರ್ಸಿಲಿ ಇದ್ದೆ, ಶಿರ್ಸಲ್ಲೇ ಇದ್ರೆ ನಾನು ಬಂದು ಭೇಟಿಯಾಗಿ ಮಾಡ್ಲಿಕ್ಕೆ ಆಗ್ತಿತ್ತು. ಅಥವಾ ಹೇಳಿ ಬಿಡಿ, ನಾನೇ ಬರ್ತೀನಿ ಬಿಡಿ ಒಂದ್ಸರಿ ಶಿರ್ಸಿಗೆ. ಬಂದು ಮಾತಾಡಿ. ನಮ್ಮ ಮನೆಗೂ ಬಂದ್ರೆ ನಮ್ಮ ದೇವ್ರು ಅಂತೇಳಿ ನಾ ಹೇಳ್ಬಾರ್ದು, ಬೇಕಾದ್ರೆ ನಾನು ನಂಬುದಿಲ್ಲ. ಆ ತರ ನಾನು ನಿಮ್ಮ ಮನೆ ಕರ್ಕೊಂಡ್ಬಂದು ನಾ ಇದು ಮಾಡ್ತೇನೆ. ನಾನು ನಿಮ್ಗೆ ಅಂದ್ರೆ ಆ ತರ ನನಗೆ ಇದು ಉಂಟು. ಖುಷಿ ಆಗ್ತದೆ ಬಂದು ಫೋನ್ ಮಾಡಿ. ಹಾ, ಓಕೆ.